ಹೇಳು ಶ್ಯಾಮ, ನಾನು ಹಾಡಕ್ಕಾಗಲ್ಲ ಅಂತ ನೇರವಾಗಿ ಹೇಳು. ವಂಶವೃಕ್ಷ ಪೂಜೆ ದಿನ ಗುರುಗಳ ಮುಂದೆ ರೂಪರಾಣಿ ಹತ್ರ ಹಾಡಿಸ್ಬೇಕು ಅಂತ ಅತ್ತೆ ಮಾವ ಅವ್ರನ್ನ ಕರೆಸಿದ್ದಾರೆ. ಅದಕ್ಕೆ ಹೇಗೆ ಹೇಳಬೇಕು, ಏನು ಮಾತಾಡಬೇಕು ಅರ್ಥ ಆಗ್ತಿಲ್ಲ. ಹಾಗಂತ ಹೇಳ್ದೆ ಸುಮ್ಮನಿರಕ್ಕಾಗತ್ತಾ ಹೇಳು? ಹೇಳಬೇಕು, ಖಂಡಿತ ಹೇಳಬೇಕು. ಹೇಳಬೇಕಾ ಅಣ್ಣ? ಖಂಡಿತವಾಗ್ಲೂ ಹೇಳಬೇಕಾ? ಏನ್ ಹೇಳಬೇಕು, ಯಾರಿಗೆ ಹೇಳಬೇಕು? ಏನ್ ಹಾಗೆ ನೋಡ್ತಿದ್ದೀರಾ? ಹೇಳಿ, ಯಾರಿಗೆ ಹೇಳಬೇಕು, ಏನ್ ಹೇಳಬೇಕು? ಅದೇ ಅಖಿಲ್, ನಾನೇ ಹೇಳಬೇಕು. ನೀನ್ ಶ್ಯಾಮಂಗ್ ಏನ್ ಹೇಳಬೇಕು ಅಣ್ಣ? ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು. ಕೋಪ ಮಾಡ್ಕೊಂಡು ಹೋಗಿದ್ದ ಐಶ್ವರ್ಯನ ಮತ್ತೆ ಮನೆ ಕರ್ಕೊಂಡ್ಬಂದಿದ್ದು ಶ್ಯಾಮನೇ ಅಲ್ವಾ? ಅದಕ್ಕೆ ನಾನು ಶ್ಯಾಮಗೆ ಥ್ಯಾಂಕ್ಸ್ ಹೇಳಬೇಕಲ್ವಾ? ಶ್ಯಾಮ ಏನೋ ನಮ್ಮಲ್ಲಿ ಥ್ಯಾಂಕ್ಸ್ ಹೇಗೆ ಭಾವನವ್ರೆ ಹೇಳೋದು ಬೇಡ ಅಂತಿದ್ದಾಳೆ. ಹೇಳಬೇಕು, ಖಂಡಿತವಾಗ್ಲೂ ಹೇಳಬೇಕು ಅಂತ ನಾನು ಹೇಳ್ತಿದ್ದೆ. ಅಷ್ಟರಲ್ಲಿ ನೀನು ಬಂದೆ ಅಲ್ವಾ ಶ್ಯಾಮ? ಹಾ, ಹೌದು. ತಪ್ಪು ಅಣ್ಣ, ನೀನ್ ಮಾಡ್ತಾ ಇರೋದು ತಪ್ಪು. ತಪ್ಪು ಮಾಡ್ತಿದ್ದೀನ? ನಾನು ತಪ್ಪು ಮಾಡ್ತಿದ್ದೀನ? ಖಂಡಿತವಾಗ್ಲೂ ನೀನ್ ಮಾಡ್ತಾ ಇರೋದು ತಪ್ಪೆ. ಶ್ಯಾಮ ಹೇಳ್ದಂಗೆ ನಮ್ಮಲ್ಲಿ ನಾವು ಥ್ಯಾಂಕ್ಸ್ ಹೇಳ್ಕೋಬೇಕಾ ಹೇಳು? ಶ್ಯಾಮ, ಶ್ಯಾಮ, ಏನತ್ತೆ? ಗೌರಮ್ಮ ಅವರು ಔಟ್ ಹೌಸಿಗೆ ಹೋಗಿದ್ದಾರಮ್ಮ. ಅವ್ರಿಗೇನ್ ಬೇಕು ನೋಡು. ಹೋಗಿ ಕೇಳ್ತೀನಿ ಅತ್ತೆ. ಮಮ್ಮಿ, ವಂಶವೃಕ್ಷ ಪೂಜೆಗೆ ರೂಪರಾಣಿ ಹಾಡು ಬೇಕಾಗಿತ್ತಾ? ಅದೇನೋ ಹಾಗಂತೀಯ? ನಿಮ್ಮಪ್ಪನೇ ತುಂಬಾ ಆಸೆ ಪಟ್ಟು ಹಾಡಿಸ್ಬೇಕು ಅನ್ಕೊಂಡ್ರೆ ಬೇಕಾಗಿತ್ತ ಅಂತೀಯಲ್ಲ? ಪೂಜೆ ಮಾಡುವಾಗ ಹಾಡು ಯಾಕೆ ಅಂತ. ರೂಪಾರಾಣಿ ಹಾಡೋದು ಭಕ್ತಿಗೀತೆನೇ ಅಲ್ವಾ ಅಣ್ಣ? ಹೌದೌದು, ಭಕ್ತಿಗೀತೆನೇ. ಹಾಡ್ಸೋಣ, ಗುರುಗಳ ಮುಂದೆ ರೂಪಾರಾಣಿನೇ ಹಾಡು ಅಂತ ಹೇಳೋಣ. ಹೇಳಬೇಕು, ನಾನು ಹಾಡು ಹಾಡಲ್ಲ ಅಂತ ಗೌರಮ್ಮಂಗೆ ಹೇಳಬೇಕು. ಏನಿಲ್ಲಿವರೆಗೂ ಬಂದಿದ್ಯಾ? ಹಾಡು ಹಾಡ್ತೀನಿ ಅಂತ ಹೇಳೋದಕ್ಕೆ ಬಂದ್ಲೇನೋ? ಇಲ್ಲ, ಹಾಡು ಹಾಡಲ್ಲ ಅಂತ ನಿಮಗೆ ಹೇಳೋಣ ಅಂತ ಬಂದೆ. ಏನು ಹಾಡಲ್ವಾ? ಹೌದು, ಹಾಡಲ್ಲ. ನೀವ್ ಎಷ್ಟು ಹೇಳಿದ್ರು ಸರಿ, ಇನ್ನು ಹಾಡು ಹಾಡೋಕ್ಕೆ ನನ್ಗಾಗಲ್ಲ, ಆಗಲ್ಲ, ಆಗಲ್ಲ. ನಾವ್ ಹೇಳಿದ್ರೆ ಅಲ್ಲ, ನಿಮ್ಮ ಅತ್ತೆ ಮಾವ ಹೇಳಿದ್ರು ಕೂಡ ಹಾಡಲ್ವಾ? ಆಗ್ಲೂ ಕೂಡ ಹಾಡೋದಿಕ್ಕೆ ನಿನ್ ಕೈಲಾಗಲ್ವಾ? ವಂಶವೃಕ್ಷ ಪೂಜೆ ದಿನ ಗುರುಗಳ ಮುಂದೆ ರೂಪಾರಾಣಿ ಕೈಲಿ ಹಾಡಿಸ್ಬೇಕು ಅಂತ ನಿನ್ನ ಅತ್ತೆ ಮಾವ ಅಂದ್ಕೊಂಡಿದ್ದಾರೆ. ಅವ್ರು ಕರೆದಿದ್ದಕ್ಕೆ ಇಲ್ಲಿ ಬಂದಿದ್ದು. ಆದ್ರೂ ನೀನ್ ಹಾಡೋದಿಲ್ವಾ? ನಿಮ್ಮ ಅತ್ತೆ ಮಾವ ಹೇಳಿದ ಮಾತನ್ನ ಕಸದ ಬುಟ್ಟಿಗೆ ಹಾಕ್ತೀಯಾ? ಅವ್ರ ಮಾತು ಅಂದ್ರೆ ನಿನ್ಗೆ ಗೌರವ ಇಲ್ವಾ? ಹಾಗೇನಿಲ್ಲ, ಅವ್ರ ಮಾತು ಅಂದ್ರೆ ನನಗೆ ತುಂಬಾ ಗೌರವ.
ಆದ್ರೆ ಅವ್ರ ಮುಂದೆನೆ ಅವ್ರಿಗೆ ಮೋಸ ಮಾಡ್ತಾ ಹಾಗೆ ಹಾಡು ಹಾಡೋದು ನನಗಿಷ್ಟ ಆಗ್ತಿಲ್ಲ. ಹಾಗೆ ಹಾಡು ಹಾಡ್ತಿರೋ ಅಷ್ಟು ಹೊತ್ತು ನನಗೆ ನರ್ಕ ಅನಿಸ್ತಿರತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ಅವರೆಲ್ಲರೂ ಮುಂದೆ ಹಾಗೆ ಮೋಸ ಮಾಡಿ ಹಾಡು ಹೇಳೋದು ಅಂದ್ರೆ ನಿನಗೆ ನರ್ಕ ಅನ್ಸತ್ತೆ ಅಷ್ಟೇ ಅಲ್ವಾ? ಅಷ್ಟೇ. ಹಾಗಾದ್ರೆ ಅವರೆಲ್ಲರೂ ಮುಂದೆ ನೀನೇ ಹಾಡು ಹೇಳಿದ್ರೆ ನರ್ಕದ ಹಾಗಿರಲ್ಲ ಅಲ್ವಾ? ಸ್ವರ್ಗದಾಗೆ ಇರತ್ತೆ ಅನ್ಸತ್ತೆ. ಅಂದ್ರೆ ಅದನ್ನ ಪ್ಲಾನ್ ಬಿ ಅಂತಾರೆ. ಆ ಪ್ಲಾನ್ ಬಿ ಏನು ಅಂತ ಆಮೇಲೆ ಹೇಳ್ತೀನಿ. ಅವ್ರ ಎದುರುಗಡೆ ಇಲ್ಲ ಅಂದ್ರೆ ಹಾಡು ಹೇಳೋದಿಕ್ಕೆ ನಿನ್ಗೆ ಯಾವುದೇ ಅಭ್ಯಂತರ ಇಲ್ಲ ಅಲ್ವಾ? ಮೊದಲು ನನಗದನ್ನ ಹೇಳು. ಅವ್ರ ಎದುರುಗ್ ಇರ್ಲಿ ಇಲ್ದೇ ಇರ್ಲಿ, ಹೀಗ್ ಮೋಸ ಮಾಡ್ತಾ ಹಾಡು ಹೇಳೋದು ನನ್ನ ಕೈಲಾಗಲ್ಲ, ನನ್ಗಿಷ್ಟನೂ ಇಲ್ಲ. ಇನ್ನು ನಾನು ರೂಪಾರಾಣಿಗೋಸ್ಕರ ಹಾಡು ಹಾಡೋದು ನಡೆಯಲ್ಲ. ಏನೋ ಒಂದ್ ಹೇಳಿ ನೀವಿಲ್ಲಿಂದ ಹೊರಟು ಹೋಗಿ. ಏಯ್ ನಿಂತ್ಕೊಳೆ. ಶ್ಯಾಮ, ನಿಂತ್ಕೊ ಅಂತ ಹೇಳ್ತಿರೋದು ಕೇಳಿಸ್ತಿಲ್ವಾ? ಏನು? ಯಾಕೆ ಶ್ಯಾಮನ್ ಕೈ ಹಿಡ್ಕೊಂಡಿದ್ದೀರಾ? ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಎಲ್ಲರೂ ಹಾಗಿದ್ದೀರಾ? ಹೇಳಿ ಅಂದೆ. ಏನ್ ನಡೀತಾ ಇದೆ ಇಲ್ಲಿ? ಏನಿಲ್ಲ ಅಖಿಲ್, ಆಗ್ಲೇ ವಾಟರ್ ಬಾಟಲ್ ಕೆಳಗೆ ಬಿದ್ದು ಹೋಯ್ತು. ಒರ್ಸಿದ್ವಿ, ಆದರೂ ಸ್ವಲ್ಪ ಒದ್ದೆ ಇದೆ. ಶ್ಯಾಮ ಸ್ಪೀಡಾಗಿ ಹೋಗ್ತಿದ್ಲಲ್ಲ, ಕಾಲ್ ಜಾರಿ ಬಿದ್ದು ಹೋಗ್ತಾಳೇನೋ ಅಂತ ಗಟ್ಟಿಯಾಗಿ ಹಿಡ್ಕೊಂಡೆ ಅಷ್ಟೇ. ಅಷ್ಟೇನಾ ಶ್ಯಾಮ? ಅಷ್ಟೇ ರೀ ಆಗಿದ್ದು. ಬಿದ್ಬಿಡ್ತೀನಿ ಅಂತ ಗೌರಮ್ಮ ನನ್ನ ಕೈ ಹಿಡ್ಕೊಂಡಿದ್ರು. ಥ್ಯಾಂಕ್ಸ್ ಗೌರಮ್ಮ ಆಂಟಿ. ಶ್ಯಾಮಂಗೆ ಏನು ಆಗ್ದಿದ್ದ ಹಾಗೆ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮಲ್ಲೇ ಥ್ಯಾಂಕ್ಸ್ ಯಾಕೆ ಅಖಿಲ್? ಸ್ವಲ್ಪ ನೋಡ್ಕೊಂಡು ನಡಿ ಶ್ಯಾಮ. ಬಾ. ಏನ್ ಮಮ್ಮಿ ಇದು? ಶ್ಯಾಮ ಹೀಗ್ ಮಾತಾಡ್ತಿದ್ದಾಳೆ. ಹಾಡು ಹಾಡೋದಿಲ್ಲ ಅಂತ ಅಷ್ಟು ಗಟ್ಟಿಯಾಗಿ ಹೇಳ್ತಿದ್ದಾಳಲ್ಲ, ಏನ್ ಮಾಡೋದು? ನಮ್ ಲಕ್ಕಿಗೆ ಗುರುಗಳ ಮುಂದೆ ಹಾಡು ಹಾಡೋ ಅವಕಾಶ ಸಿಕ್ಕಿದೆ ಅನ್ಕೊಂಡೆ. ಇವಳು ಮಾತ್ರ ಹಾಡೋದೇ ಇಲ್ಲ ಅಂತಿದ್ದಾಳೆ. ಈಗ ಏನ್ ಮಾಡೋದು? ಮಾಡಬೇಕು, ಏನೋ ಒಂದು ಮಾಡಬೇಕು. ಅತ್ತೆ, ಅತ್ತೆ. ಹಾ ಬಂದೆ ಶ್ಯಾಮ. ಕಾಫಿ ತಗೊಳ್ಳಿ. ನಂದು ಬಿಡು. ಗೌರಮ್ಮ ಅವ್ರಿಗೆ ಕಾಫಿ ಕಳ್ಸಿದ್ಯಾ? ಕಳ್ಸಿದ್ದೀನಿ ಅತ್ತೆ. ಅತ್ಗೆ ಬಾ ಅತ್ಗೆ, ನಿನ್ ಬಗ್ಗೆನೇ ಮಾತಾಡ್ತಿದ್ವಿ. ಅತ್ಗೆ, ನೀವು ನನ್ನ ಕ್ಷಮಿಸ್ಬೇಕು. ನಾನು ನಿನ್ನನ್ನ ಕ್ಷಮಿಸ್ಬೇಕಾ? ಯಾಕೆ? ಮಾತಿಗೆ ತಪ್ತಿದ್ದೀನಲ್ಲ, ಅದಕ್ಕೆ ಕ್ಷಮಿಸಿ ಅಂತ ಕೇಳ್ತಿದ್ದೀನಿ. ಮಾತ್ ತಪ್ಪೋದು ಅಂದ್ರೇನು? ನಾಳೆ ಗುರುಗಳ ಮುಂದೆ ರೂಪಾರಾಣಿ ಹಾಡೋದಕ್ಕಾಗಲ್ಲ ಅತ್ಗೆ.
ಆಗಲ್ವಾ? ಹೌದು ಅದ್ಗೆ ಆಗಲ್ಲ. ವಂಶವೃಕ್ಷ ಪೂಜೆ ದಿನ ಗುರುಗಳ ಸಮಕ್ಷಮದಲ್ಲಿ ರೂಪರಾಣಿ ಹಾಡು ಹಾಡ್ಸೋಣ ಅಂತ ನಿಮ್ಮಣ್ಣ ಹೇಳ್ದಾಗ ನನಗೆ ತುಂಬಾ ಸಂತೋಷ ಆಯ್ತು. ಆ ವಿಷಯನ ಗುರುಗಳಿಗೂ ಕೂಡ ಫೋನ್ ಮಾಡಿ ಹೇಳಿದ್ದೀನಿ. ಈಗ ರೂಪರಾಣಿ ಹಾಡೋಕ್ಕಾಗಲ್ಲ ಅಂತ ಅಂದ್ರೆ ಹೇಗೆ? ಗುರುಗಳಿಗೆ ನಾವು ಏನಂತ ಉತ್ತರ ಕೊಡೋದು? ಅವ್ರ ಮುಂದೆ ನಮ್ಮ ಮರ್ಯಾದೆ ಹೋಗುತ್ತಲ್ವಾ? ಅವ್ರ ಮುಂದೆ ನಾವು ತಲೆ ಎತ್ಕೊಂಡು ಹೋಗಕ್ಕಾಗತ್ತಾ? ಅಂದ್ಕೊಂಡಿದ್ದು ಅಂದ್ಕೊಂಡ ಹಾಗೆ ಯಾವ ಆತಂಕನೂ ಇಲ್ಲದೆ ವಂಶವೃಕ್ಷ ಪೂಜೆ ಪೂರ್ತಿ ಆಗತ್ತೆ ಅಂದ್ಕೊಂಡೆ. ಆದ್ರೆ ಈಗ ಹಾಡಿಗೆ ಆತಂಕ ಬರೋ ಹಾಗೆ ಮಾಡಿದ್ಯಾ. ಇನ್ ಮುಂದೆ ಇನ್ನೂ ಏನೇನಾಗುತ್ತೋ ಏನೋ. ಆದ್ರೂ ಹಾಡ್ ಹಾಡ್ತೀನಿ ಅಂತ ಹೇಳಿ ಇಲ್ಲಿವರೆಗೂ ಬಂದು ಈಗ ಹಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ಯಲ್ಲ, ಅಂಥದ್ದೇನಾಗಿದೆ? ಏನ್ ಹೇಳು ಅಂತೀರಾ ಅದ್ಗೆ? ನಮ್ಮ ಹಣೆ ಬರಹನೇ ಆಗಿದೆ. ಆ ದೇವರು ನಮ್ಮ ಮೇಲೆ ದಯೆ ತೋರಿಸ್ಲಿಲ್ಲ. ಗುರುಗಳ ಮುಂದೆ ಹಾಡು ಹಾಡೋ ಅದೃಷ್ಟ ನನಗಿಲ್ಲ. ನಾನು ಇನ್ಯಾವತ್ತೂ ಗುರುಗಳ ಮುಂದೆ ಹಾಡ್ತೀನೋ ಅಂತ ಎಷ್ಟು ಕನ್ಸ್ಕೊಂಡಿದ್ದೆ ಗೊತ್ತಾ? ಆ ಕನ್ಸು ನಿಜ ಆಗುತ್ತೆ ಅನ್ಕೊಂಡು ಎಷ್ಟು ಸಂತೋಷ ಪಟ್ಟೆ. ಆದ್ರೆ ಆ ಸಂತೋಷ ನನ್ಗಿಲ್ದೇ ಇರೋ ಹಾಗೆ ಮಾಡ್ದ ಆ ದೇವ್ರು. ಅಷ್ಟಕ್ಕೂ ಈಗೇನಾಗಿದೆ? ಏನ್ ಹೇಳು ಅಂತೀರಾ ಅದ್ಗೆ? ನಮ್ಮ ಮನೆ ಪಕ್ಕದಲ್ಲೇ ಶಂಕರ್ರಾವ್ ಮೇಸ್ಟ್ರು ಅಂತ ಒಬ್ರಿದ್ದಾರೆ. ತುಂಬಾ ಒಳ್ಳೆ ಮನುಷ್ಯ. ಆ ಕುಟುಂಬ ನಮ್ಮ ಕುಟುಂಬ ಬಂಧುಗಳಿಗಿಂತ ಹೆಚ್ಚಾಗಿದ್ದೀವಿ. ಪಾಪ ಅವರು ಸಡನ್ನಾಗೆ ತಲೆ ತಿರುಗಿ ಬಿದ್ದೋದ್ರಂತೆ. ಮಾತು ಚಲನೆ ಏನೂ ಇಲ್ವಂತೆ. ನಮ್ಮ ಊರಿನ ಪಂಡಿತರು ಬಂದು ಏನೋ ಮಾತ್ರೆ ಕೊಟ್ರಂತೆ. ಆದರೂ ಇನ್ನೂ ಅವರಿಗೆ ಪ್ರಜ್ಞೆ ಬಂದಿಲ್ವಂತೆ. ಇನ್ನು ಅವ್ರ ಮೇಲಿನ ಆಸೆ ಬಿಟ್ಬಿಡಿ ಅಂತ ಹೇಳಿದ್ರಂತೆ ಪಂಡಿತರು. ಪಾಪ ಅವ್ರ ಹೆಂಡತಿ ಫೋನ್ ಮಾಡಿ ಒಂದೇ ಸಮ ಅಳ್ತಿದ್ದಾರೆ. ಇಂಥ ಒಂದು ಪರಿಸ್ಥಿತಿಲಿ ನಾವು ಅವ್ರ ಪಕ್ಕ ಇದ್ರೆ ಚೆನ್ನಾಗಿರುತ್ತೆ. ಅವ್ರಿಗೆ ಸಮಾಧಾನ ಮಾಡಬೇಕು. ಅದಕ್ಕೆ ನಾವು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಏನು ಅನ್ಕೋಬೇಡಿ ಅದ್ಗೆ. ಏನ್ ಅನ್ಕೊಳ್ಳೋದು ಗೌರಮ್ಮ? ನಮ್ ಟೈಮ್ ಸರಿ ಇಲ್ಲ ಅಂತ ಅನ್ಕೋತೀವಿ ಅಷ್ಟೇ. ಗುರುಗಳ ಮುಂದೆ ತಲೆ ತಗ್ಸೋಂಥ ಪರಿಸ್ಥಿತಿ ಬಂತಲ್ಲ ಅಂತ ಅನ್ಕೋತೀವಿ. ಆದ್ರೂ ಒಬ್ರ ಪ್ರಾಣಕ್ಕಿಂತ ಹಾಡು ಮುಖ್ಯ ಅಲ್ಲ ಅಲ್ವಾ? ನೀವ್ ಹೊರಡಿ. ಸರಿ ಅದಕ್ಕೆ. ಶ್ಯಾಮ, ನಾವು ಹಾಡು ಹಾಡದೆ ಹೋಗ್ತಾ ಇರೋದಕ್ಕೆ ಪಾಪ ನಿನ್ನ ಅತ್ತೆ ತುಂಬ ನೋವು ಪಡ್ತಿದ್ದಾರೆ. ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಹೀಗೆ ನೊಂದ್ಕೊಂಡಿದ್ರೆ ಪಾಪ ನಿನ್ನ ಅತ್ತೆಗೆ BP ಜಾಸ್ತಿ ಆಗೋ ಚಾನ್ಸಸ್ ಇದೆ. BP ಜಾಸ್ತಿ ಆದ್ರೆ ಮತ್ತೆ ತಲೆ ಸುತ್ತಿ ಬಿದ್ದು ಹೋಗ್ತಾರೆ. ಅಪ್ಪಿತಪ್ಪಿ ಅಂಥದ್ದೇನಾದ್ರೂ ಆಗಿ ನಿನ್ನ ಅತ್ತೆ ಈಗ ಹಾಸ್ಪಿಟಲ್ಗೆ ಹೋಗ್ಬಿಟ್ರೆ ತುಂಬಾ ಕಷ್ಟ. ವಂಶವೃಕ್ಷ ಪೂಜೆ ನಿಂತು ಹೋಗೋ ಅವಕಾಶ ಕೂಡ ಇದೆ. ಅದಕ್ಕೆ ನಿನ್ನ ಅತ್ತೆನ ಸ್ವಲ್ಪ ಹುಷಾರಾಗಿ ನೋಡ್ಕೊಮ್ಮ. ನಿನ್ನ ಅತ್ತೆಗೆ ಧೈರ್ಯ ಹೇಳ್ತಾ ಇರು. ಹೇಳಿದ್ದು ಅರ್ಥ ಆಯ್ತಲ್ವಾ? ನಿನ್ನ ಅತ್ತೆನ ಹುಷಾರಾಗಿ ನೋಡ್ಕೊಳಮ್ಮ. ನಡಿಯೇ. ನೊಂದ್ಕೋಬೇಡಿ ಅತ್ತೆ. ನೊಂದ್ಕೊಳ್ಳೋದು ಬಿಟ್ರೆ ಇನ್ನು ನಮ್ಮ ಕೈಯಲ್ಲಿ ಏನಿದೆಯಮ್ಮ? ನಾವು ಮಾಡೋ ಅಂಥದ್ದು ಏನೂ ಇಲ್ವಲ್ಲ. ಏನ್ ಮಮ್ಮಿ
ಬಟ್ಟೆ ಜೋಡಿಸ್ತಿದ್ಯಾ? ನಿಜವಾಗ್ಲೂ ನಾವು ಹೊರಟೋಗ್ತಿದೀವಾ? ಹಾಡಿನ ಪ್ರೋಗ್ರಾಮ್ ಬಿಟ್ಟು ನಾವ್ಯಾಕೆ ಹೋಗ್ತೀವಿ? ಮತ್ತೆ ಬಟ್ಟೆ ಯಾಕೆ ಜೋಡಿಸ್ತಿದ್ಯಾ? ಹೋಗ್ತಿದೀವಿ ಅನ್ನೋ ಹಾಗೆ ಬಿಲ್ಡಪ್ ಕೊಡೋದಕ್ಕೆ. ನನ್ನ ಪ್ಲಾನ್ ಏನು ಅಂದ್ರೆ ಸೂಪರ್ ಐಡಿಯಾ ಮಮ್ಮಿ. ಅಲ್ಲಿ ನೋಡು, ಶ್ಯಾಮ ಬರ್ತಿದ್ದಾಳೆ. ನೀನು ಬಟ್ಟೆ ಜೋಡಿಸೋ ಹಾಗೆ ಆಕ್ಟ್ ಮಾಡು. ಬಾ. ಸರಿ ಮಮ್ಮಿ. ಅಮ್ಮವ್ರೆ, ಏನು? ನಿಜವಾಗ್ಲೂ ಶಂಕರ್ರಾವ್ ಮೇಷ್ಟ್ರಿಗೆ ಹುಷಾರಿಲ್ವಾ? ಅವರು ಪ್ರಜ್ಞೆ ತಪ್ಪಿ ಮಲಗಿದಾರಾ? ಆಸೆ ಬಿಡಿ ಅಂತ ಪಂಡಿತರು ಹೇಳಿದಾರಾ? ಪಂಡಿತರು ಹೇಳಿಲ್ಲ, ನಾನೇ ಹೇಳಿದ್ದು. ನಿಜವಾಗ್ಲೂ ಆ ಶಂಕರ್ ಮೇಸ್ಟ್ರಿಗೆ ಏನೂ ಆಗಿಲ್ಲ. ಕಲ್ಗುಂಡಿನ ಹಾಗಿದ್ದಾರೆ. ನೀನು ಹಾಡಕ್ಕಾಗಲ್ಲ ಅಂದ್ಯಲ್ಲ, ಏನೋ ಒಂದು ಹೇಳಿ ಹೊರಟೋಗಿ ಅಂತಂದೆ. ಅದಕ್ಕೆ ಶಂಕರ್ರಾವ್ ಮೇಸ್ಟ್ರ ಹೆಸರು ಹೇಳಿ ಹೋಗ್ತಾ ಇದ್ದೀವಿ. ಇಷ್ಟಕ್ಕೂ ನಾವೇನು ಹೇಳಿದ್ರೆ ನಿನಗೇನು? ನಿನ್ನ ಅತ್ತೆ ಬಗ್ಗೆನೇ ನಿನಗೆ ಕಾಳಜಿ ಇಲ್ಲ, ಇನ್ನು ನಮ್ಮ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ಬಿಡು. ಎಷ್ಟೇ ಆದರೂ ನಿನಗೆ ನಿನ್ನ ಅತ್ತೆ ಮನೆಯವ್ರಿಗಿಂತ ನಿನ್ನ ತವ್ರ ಮನೆಯೇ ಹೆಚ್ಚಲ್ವಾ? ನಿನ್ನ ಅತ್ತೆ ನಿನಗೆ ಕಾಲಿನ ಕಸಕ್ಕೆ ಸಮ ಅಲ್ವಾ? ಅಯ್ಯೋ, ಅದೇ ನಮ್ಮವ್ರೆ, ಹಾಗೆ ಹೇಳ್ತಿದ್ದೀರಾ? ನಿಜಾನೇ ಹೇಳ್ತಿದ್ದೀನಿ ಕಣೆ. ನೀನು ನಮ್ಮನ ಮನೆಯವರು ಅಂದರೆ ನಿನ್ಗಿಷ್ಟ ಆಗಿರೋದಕ್ಕೆ ಅವ್ರಿಗೋಸ್ಕರ ಇಷ್ಟು ವರ್ಷ ಹಾಡು ಹೇಳ್ದೆ. ಅರ್ಥ ಆಯ್ತು ಬಿಡು. ನಿನ್ನ ಅತ್ತೆಗೂ ನಿಮ್ಮ ಅಮ್ಮಂಗೂ ಮಧ್ಯ ಎಷ್ಟು ವ್ಯತ್ಯಾಸ ಮಾಡ್ತಿದ್ಯೋ ನನಗೆ ಚೆನ್ನಾಗಿ ಅರ್ಥ ಆಯ್ತು. ನನಗೆ ಆ ಥರ ವ್ಯತ್ಯಾಸ ಏನೂ ಇಲ್ಲ. ನನಗೆ ನನ್ನ ಅತ್ತೇನು ನನ್ನ ಅಮ್ಮನಿಗೆ ಸಮಾನ. ಅವರು ಕೂಡ ನನ್ನನ್ನು ನಮ್ಮ ಅಮ್ಮನ ಹಾಗೆ ಪ್ರೀತಿಯಿಂದ ನೋಡ್ಕೋತಾರೆ. ಅಷ್ಟು ಪ್ರೀತಿಯಿಂದ ಅವ್ರು ನೋಡ್ಕೊಂಡ್ಮೇಲೂ ಅವ್ರ ಬಗ್ಗೆ ಯೋಚನೆ ಮಾಡಿದೆ ಹಾಡು ಹೇಳಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ನಿಮ್ಮ ಅತ್ತೆ ಆರೋಗ್ಯ ಹಾಳಾಗುತ್ತೆ ಅಂತ ಗೊತ್ತಾದ್ಮೇಲೂ ಕೂಡ ಹಾಡಲ್ಲ ಅಂತ ಹೇಗೆ ಹೇಳ್ದೆ? ಅಂದ್ರೆ ನಿನಗೆ ನಿನ್ನ ಅತ್ತೆಗಿಂತ ನಿನ್ನ ತಾಯಿನೇ ಹೆಚ್ಚು ಅನ್ನೋದು ನಮಗೆ ಅರ್ಥ ಆಗ್ತಿದೆ ಬಿಡು. ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಮಮ್ಮಿ. ಇವಳಿಗೆ ಇವಳ ಅತ್ತೆ ಮನೆಯವ್ರು ಏನಾದ್ರೂ ಪರವಾಗಿಲ್ಲ. ಇವಳ ಅಪ್ಪ ಅಮ್ಮ ಅತ್ತಿಗೆ ತಮ್ಮ ಅವ್ರು ಚೆನ್ನಾಗಿದ್ರೆ ಸಾಕು ಇವಳಿಗೆ. ಅದೆಲ್ಲ ನಮಗೆ ಯಾಕೆ ಬಿಡೆ, ಟೈಮ್ ಆಗ್ತಿದೆ, ನಡಿ. ಹೌದಾ? ಹೌದು ರೀ, ಅವ್ರ ಪಕ್ಕದ ಮನೆ ಶಂಕರ್ರಾವ್ ಮೇಸ್ಟ್ರಿಗೆ ಸೀರಿಯಸ್ ಆಗಿದೆಯಂತೆ. ಅದಕ್ಕೆ ಅವರು ಈಗಲೇ ವಾಪಸ್ ಹೊರಟೋಗ್ತಿದ್ದಾರೆ. ನಿಜವಾಗ್ಲೂ ಯಾರೋ ಸೀರಿಯಸ್ ಅಂತ ಹೊರಟೋಗ್ತಿದಾರಾ? ಅಥವಾ ನಾನಿಲ್ಲಿ ಅವ್ರ ಜೊತೆ ಸೀರಿಯಸ್ ಆಗಿರೋದನ್ನ ನೋಡಿ ಡೌಟ್ ಬಂದು ಸಿಕ್ಕಾಕೊಂಡ್ ಬಿಡ್ತೀವೇನೋ ಅನ್ನೋ ಭಯದಲ್ಲಿ ಹೊರಟೋಗ್ತಿದಾರಾ? ಗುರುಗಳಿಗೆ ಫೋನ್ ಮಾಡಿ ಹಾಡೋ ಪ್ರೋಗ್ರಾಮು ಇಲ್ಲ ಅಂತ ಹೇಳೋಣವಾ? ತೀರಾ ಅವ್ರು ಬಂದ್ಮೇಲೆ ಆಗ ಹೇಳಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಹೇಳೋಣ ವಸಂತ, ಗೌರವ ಮಾತ್ರ ವಿಷಯ ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಹೇಳೋಣ. ಕನ್ಫರ್ಮ್ ಮಾಡ್ಕೊಳ್ಳೋದೇನಿದೆ ರೀ? ಯಾರಿಗೋ ಸೀರಿಯಸ್ ಆಗಿದೆ ಅಂತ ಹೇಳಿದ್ರಲ್ಲ. ಅದೇ ಎಷ್ಟು ಸೀರಿಯಸ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಅವ್ರ ಕಂಡೀಷನ್ ಏನಾದರೂ ಸ್ವಲ್ಪ ಸ್ಟೇಬಲ್ ಆಗಿದ್ರೆ ಹಾಡೋ ಪ್ರೋಗ್ರಾಮ್ ಪೂರ್ತಿ ಆದಮೇಲೆ ಗೌರಮ್ಮನ ಹೋಗು ಅಂತ ಹೇಳೋಣ. ಅಂದಹಾಗೆ ಶ್ಯಾಮ ಎಲ್ಲಿ ವಸಂತ? ಅಮ್ಮ ಶ್ಯಾಮ, ಸ್ವಲ್ಪ ಇಲ್ಲಿ ಬರ್ತೀಯಾ? ಹೇಳಿ
ಮಾವ. ನಿಮ್ಮೂರಲ್ಲಿ ಶಂಕರರಾವ್ ಮೇಸ್ಟ್ರಿಗೆ ಹುಷಾರಿಲ್ವಂತಲ್ಲ, ಹಾಗಂತ ಗೌರಮ್ಮ ಹೇಳಿದ್ಲು ನೋಡು. ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಅಂತ ಹೇಳಿದ್ರಂತೆ. ಹೌದು ಮಾವ. ಅವ್ರ ಕಂಡೀಷನ್ ಹೇಗಿದೆ ಏನು ಅನ್ನೋದು ಒಂದ್ಸಲ ನಿಮ್ಮ ತಂದೆಯವ್ರಿಗೆ ಫೋನ್ ಮಾಡಿ ತಿಳ್ಕೊಂಡು ಹೇಳಮ್ಮ.